ಬಿಡಿ ಬಿಡಿ ಬಿಡಪ್ಪ ಯಾಕೆಲ್ಲ ಬಿಡಿ ಬಿಡಿ ಚಿಕ್ಕ ಗಲಾಟೆ ಏನ್ ರೌಡಿಸಂ ಮಾಡ್ತಾ ಇದ್ದೀರಾ ಕೆಲಸ ನೋಡ್ಕೊಳ್ಳಿ ಹೋಗಿ ಯಾಕೆ ಮಾಡ್ತಾ ಇದ್ರಿ ಚಿಕ್ಕ ಗಲಾಟೆನಾ ಹೋಗಿ ಕೆಲಸ ನೋಡ್ಕೊಳ್ಳಿ ಹೋಗಿ ಏನ್ ನಡೀತಾ ಇದೆ ಇಲ್ಲಿ ಸ್ವಲ್ಪ ಜಾಗ ಬಿಡಿ ಯಾರಾದ್ರೂ ಒಬ್ರು ಹೇಳಿ ಸಾಯ್ರೋ ಇಲ್ಲೇನ್ ನಡೀತು ಅಂತ ಏನ್ ನಡೀತು ಅಂತ ಗೊತ್ತಿಲ್ಲ ನೀವು ಅವನೇನ್ರಿ ಹೇಳೋದು ನಾನು ಹೇಳ್ತೀನಿ ನಿಮ್ಮ ಬಗ್ಗೆನೇ ತಪ್ಪಾಗಿ ಮಾತಾಡ್ದ ನಮಗೂ ನಿಮಗೂ ಸಾವಿರ ಸಮಸ್ಯೆಗಳಿದ್ರು ಇವನು ಯಾಕೆ ಮಾತಾಡ್ದ ಅಂತ ಕೇಳಿದೆ ಹಾಗೆ ಮಾತಾಡ್ತೀನಿ ಅಂತಾನೆ ಏಯ್ ನೀ ಮಾತಾಡ್ತೀನೋ ಅಂದೆ ಮಾತಾಡ್ತೀನಿ ಅಂದ ಅದಕ್ಕೆ ಹೊಡೆದೆ ತಿರುಗಿಸಿ ನನಗೆ ಹೊಡೆದ ನಿಮಗೋಸ್ಕರ ನಾನು ಅದಕ್ಕೆ ತಿರುಗಿಸಿ ಹೊಡೆದೆ ಏನಪ್ಪ ಅವನು ಹೇಳೋದಲ್ಲ ನಿಜನಾ ಬಾಯ್ ಬಿಟ್ಟು ಹೇಳಪ್ಪ ಏನ್ ನಡೀತು ಅಂತ ಅಯ್ಯ ಇವನು ಮಾತಾಡದೆ ನಿಂತಿದ್ರಲ್ಲೇ ಗೊತ್ತಾಗಲ್ವಾ ಇವನು ಹೇಳಿರ್ತಾನಯ್ಯ ಅವ್ರ ಊರಿಗೇನೆ ದೊಡ್ಡ ಮನುಷ್ಯರು ಇವನ್ ಯಾರು ಅವ್ರ ಬಗ್ಗೆ ತಪ್ಪು ಮಾತಾಡಕ್ಕೆ ಇವ್ರ ಹತ್ರ ಏನ್ ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಹೊಡ್ದು ಸಾಯ್ಸ್ರಯ್ಯ ಮಾತು ಮಾತಾಗಿರ್ಬೇಕು ಕೈಯಾಕೆತ್ತೀರಾ ಮತ್ತೆ ನಾನಿಲ್ಲಿ ನಿಂತಿರೋದಕ್ಕೆ ಏನ್ ಮರ್ಯಾದೆ ಅದಲ್ಲಯ್ಯ ಎಷ್ಟೇ ಆದ್ರೂ ಎಕ್ಸ್ ಪ್ರೆಸಿಡೆಂಟು ತಪ್ಪಾಗಿ ಮಾತಾಡಿದ್ದಾನೆ ಅದು ತಪ್ಪಲ್ವೇನಯ್ಯ ಅವನ್ ತಪ್ಪೇ ಮಾಡಿರ್ಲಿ ಅದಕ್ಕಾಗಿ ನಾನ್ ಕ್ಷಮೆ ಕೇಳ್ತೀನಿ ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತ್ರಪ್ಪ ಅಯ್ಯ ಏನಯ್ಯ ಇದಕ್ಕೆಲ್ಲ ದೊಡ್ಡ ಮಾತು ಯಾಕೆ ಏನೋ ತಿಳಿದೇ ನಡೆದೋಯ್ತು ಇದಕ್ಕೆಲ್ಲ ನೀವು ಕ್ಷಮೆ ಕೇಳೋದಾ ಹೋಗ್ಲಿ ಬಿಡಿ ಯೋ ಹೋಗ್ರ ಎಲ್ಲ ಹಬ್ಬ ಮಾಡಕ್ ಹೋಗ್ರ ಎಲ್ರು ಏನಾದ್ರು ಗಲಾಟೆ ಅಂದ್ರೆ ಬಂದ್ಬಿಡ್ತೀರಾ ಹೋಗ್ರ ಹೇಳಿ ಏನಾಯ್ತು ಅಂತ ಹೇಳು ಯಾಕೆ ಹೇಳ್ತಾ ಇದೀಯಾ ಏನ್ ನಡೀತು ಅಂತ ಹೇಳು ನಿಜ ಹೇಳು ದೇವಸ್ಥಾನದ ನಲ್ಲಿ ಹತ್ರ ಹೋದಾಗ ಜೋರಾಗಿ ಕಿರ್ಚಿದೆ ಏನು ಅಂತ ಕೇಳಿದಕ್ಕೆ ಏನು ಇಲ್ಲ ಅಂತ ಹೇಳ್ದೆ ನಿಜ ಹೇಳು ಏನ್ ನಡೀತು ಅಂತ ಸುರೇಶ್ ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಲ್ಲ ಅದ್ರಲ್ಲೂ ನಿಮ್ಮಪ್ಪನ ಬಗ್ಗೆ ಒಂದ್ ಮಾತು ತಪ್ಪಾಗಿ ಮಾತಾಡಿರಲ್ಲ ನಿನ್ಗೂ ಸುರೇಶ್ ಮಧ್ಯೆ ಏನೋ ನಡೆದಿದೆ ಹೇಳೆ ಅದೇನು ಅಂತ ಹೇಳೆ ನಿನ್ನ ಹೆತ್ತವಳು ನಾನು ನಿನ್ ಬಗ್ಗೆ ನನ್ಗೆ ಎಲ್ಲ ಗೊತ್ತು ನನ್ನ ಹತ್ರ ಏನು ಮುಚ್ಚಿಡ್ಬೇಡ ಅದೇನ್ ನಡೀತು ಅಂತ ಹೇಳು ಹೇಳೆ ಹೇಳ್ತೀಯೋ ಇಲ್ವೋ ಮುರುಗೇಶ ಅಪ್ಪ ಮೇಲಿರೋ ಕೋಪಕ್ಕೆ ಈ ತರ ಮಾಡ್ಬಿಟ್ಟ ಇದೆಲ್ಲರಿಗೂ ಗೊತ್ತಾದ್ರೆ ನನಗ ಅವಮಾನ ಆಗತ್ತೆ ಅಂತ ಸುರೇಶ್ ಇದೆಲ್ಲ ಮುಚ್ಚಿಟ್ಬಿಟ್ಟಮ್ಮ ಇದೆಲ್ಲ ಗೊತ್ತಾಗ್ದೇನೆ ಅಪ್ಪನ ಕಡೆಯವರು ಸುರೇಶ್ನ ಹೊಡೆದ್ಬಿಟ್ರಮ್ಮ ಓದ್ಲಿಲ್ವಾ ಸುರೇಶ್ ಲೆಟ್ರೆಲ್ಲ ಬೇಡ ತೆಗೆದು ಓದು ಕೌಸಲ್ಯ ಇಲ್ಲಿ ನೋಡಿ ಇಷ್ಟೆಲ್ಲ ನಡೆದಾದ್ಮೇಲೆ ನಾನು ಮತ್ತೆ ಬರ್ತೀನಿ ಅಂತ ನಾನು ನಿಮ್ಮನ್ನು ನೋಡ್ತೀನಿ ಅಂತ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ನಾವೆಲ್ಲ ಸೇರಿ ಹಬ್ಬ ಆಚರಿಸ್ತೀವಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ದೇವ್ರ ದಯೆಯಿಂದ ಇವಾಗೆಲ್ಲ ಒಳ್ಳೇದಾಗಿದೆ ಸುರೇಶ್ ಎಲ್ಲರ ನಂಬಿಕೆ ಹಾಳು ಮಾಡ್ಕೊಳ್ಳೋ ಥರ ನೀವು ನಾನು ನಡ್ಕೋಬಾರ್ದು ಮರೆತು ಕೂಡ ಈ ರೀತಿ ನಡಿಬಾರ್ದು ಪ್ಲೀಸ್ ಇನ್ಮೇಲೆ ಲೆಟ್ರ್ ಕೊಡೋದು ನೋಡೋದು ಮಾತಾಡೋದು ಇದೆಲ್ಲ ಬೇಡ ಸುರೇಶ್ ನಾವು ಒಬ್ರಿಗೊಬ್ರು ಪ್ರೀತಿ ಮಾಡ್ತಿರೋದು ಮನಸ್ಸಲ್ಲೇ ಇದೆ ಇನ್ನು ಈ ಲೆಟ್ರ್ ಓದೋದ್ರಲ್ಲಿ ಏನಿದೆ ದಯವಿಟ್ಟು ಆ ಲೆಟ್ರ್ ಓದು ಕೌಸಲ್ಯ ನಾನು ಇಷ್ಟೆಲ್ಲ ಹೇಳ್ತಿದ್ರು ಮತ್ತೆ ಮತ್ತೆ ಓದು ಅಂತ ಹೇಳ್ತಿದ್ರಲ್ಲ ನಿಮ್ಮ ಪ್ರೀತಿ ಎಲ್ಲ ಈ ಪೇಪರಲ್ಲಿದೆ ಅಂತ ಅನ್ಕೊಂಡಿದ್ದೀರಾ ಓದಿದ್ರೇನೆ ನಿಮಗೆ ನೆಮ್ಮದಿನ ಓಕೆ ಕೌಸಲ್ಯ ನೀವೆಲ್ಲ ಹಬ್ಬಕ್ಕೆ ಬರ್ತಿರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗಿತ್ತು ಇವಾಗ ಸ್ವಲ್ಪ ನೆಮ್ಮದಿ ಆಯಿತು ಈ ಸಂತೋಷ ಕೊನೆವರೆಗೂ ಇರಬೇಕು ಅಂದ್ರೆ ನಾವಿಬ್ಬರು ನೋಡೋದು ಮಾತಾಡೋದು ನಿಲ್ಲಿಸ್ಬೇಕು ನಾವು ಸೇರೋಕ್ಕೂ ಆಗಲ್ಲ ಒಂದಾಗಿ ಬಾಳೋಕ್ಕೂ ಆಗಲ್ಲ ಅದಕ್ಕೆ ಇಷ್ಟಪಟ್ಟು ದೂರ ಇರೋಣ
ನೀನು ಬರಲ್ಲ ಅಂದ್ಕೊಂಡೆ ಕೌಸಲ್ಯ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ನಾನೇ ಥ್ಯಾಂಕ್ಸ್ ಹೇಳಬೇಕು ಸುರೇಶ್. ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಅವಮಾನನ ಸಹಿಸ್ಕೊಂಡೆ. ಅದಕ್ಕೆ ನಾನೇ ಥ್ಯಾಂಕ್ಸ್ ಹೇಳಬೇಕು. ಕೌಸಲ್ಯ, ನಾನು ಯಾವ ತಪ್ಪು ಮಾಡಿಲ್ಲ. ನನಗೆ ಗೊತ್ತು ಸುರೇಶ್, ನೀವು ಯಾವ ತಪ್ಪು ಮಾಡಿರಲ್ಲ ಅಂತ. ಆದರೆ ನಿಮ್ಮಪ್ಪ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಸ್ವಲ್ಪ ಸಮಾಧಾನದಿಂದಿರಿ. ಅವ್ರು ತಿಳ್ಕೊಂಡಿರೋ ತಪ್ಪು ಅಂತ ಅವ್ರಿಗೆ ಅರ್ಥ ಆಗತ್ತೆ. ಅವರು ನಿಮ್ಮ ಹಾಗೆ ಸುರೇಶ್, ತುಂಬ ಒಳ್ಳೆಯವರು. ಅದೇನೋ ಗೊತ್ತಿಲ್ಲ, ಮೊದಲಿಂದ ನಿಮ್ಮಿಬ್ಬರ ಮಧ್ಯೆ ಎಲ್ಲ ತಪ್ಪಾಗೇ ನಡೆದಿದೆ. ಆದರೆ ನಮ್ಮಪ್ಪ ನನಗೋಸ್ಕರ ಎಲ್ಲನೂ ಬಿಟ್ಕೊಟ್ಬಿಡ್ತಾರೆ. ನಾನು ಆಸೆ ಪಟ್ಟಿದ್ದು ಯಾವುದು ಇಲ್ಲ ಅಂತ ಹೇಳಿಲ್ಲ. ನಿಜವಾಗ್ಲೂ ನಮ್ಮಿಬ್ಬರನ್ನೂ ಒಂದು ಮಾಡ್ತಾರೆ. ಆದರೆ ಒಂದಂತೂ ನಿಜ ಸುರೇಶ್, ನನಗೆ ನಮ್ಮಪ್ಪನೂ ಬೇಕು, ನೀವೂ ಬೇಕು. ಐ ಲವ್ ಯು ಕೌಸಲ್ಯ. ಐ ಲವ್ ಯು. ಏನಾಯ್ತು? ಏನಾಯ್ತಮ್ಮ? ಯಾಕೆ ಹೋಗವನ ನೋಡ್ದೆ? ಏಕೆ ಅವನ ಹತ್ರ ಮಾತಾಡ್ದೆ? ಏನು ಅಂದ್ರೆ? ಏನು ಅಂದ್ರೆ? ಏನು ಅಂದ್ರೆ? ಅಪ್ಪ ಅಪ್ಪ ಬೇಡಪ್ಪ, ಅಪ್ಪ ಬೇಡಪ್ಪ. ಏನಂದ್ರೆ? ಬೇಡ ಬೇಡ ರೀ, ಬೇಡ ಬೇಡ ರೀ, ಬೇಡ ಬೇಡಪ್ಪ, ಕೇಳ್ತೀನಪ್ಪ. ಬೇಡ ರೀ, ಬೇಡ ರೀ, ಬೇಡ ಅಪ್ಪ ಬೇಡ ರೀ, ಬೇಡ ರೀ, ಕೇಳ್ತೀನಿ. ಬೇಡ ರೀ, ಅಪ್ಪ ಬೇಡಪ್ಪ. ಅಯ್ಯಯ್ಯ ಬಾಗಿಲು ತೆಗಿರಯ್ಯ, ಬೇಡಯ್ಯ. ಅಯ್ಯ ಬಾಗಿಲು ತೆಗಿರಯ್ಯ, ಬೇಡ. ಬೇಡ ರೀ, ಬೇಡ ರೀ, ಬೇಡ ರೀ, ಹೇಳೋದು ಕೇಳಿ, ಬೇಡ ರೀ. ಅಪ್ಪ ಬೇಡಪ್ಪ, ಬೇಡಪ್ಪ. ಅಯ್ಯ ಅಯ್ಯ, ಏನಯ್ಯ ಇದು? ಏನಯ್ಯ ಮಾಡ್ಕೊತಿದ್ದೀರಾ? ಬೇಡಯ್ಯ, ಅಯ್ಯ ಅಯ್ಯ, ಬೇಡಯ್ಯ. ಬನ್ನಿ ಅಯ್ಯ, ಬನ್ನಿ ಅಯ್ಯ, ಕೂತ್ಕೊಳ್ಳಿ ಅಯ್ಯ. ಅಯ್ಯ 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 ಅಯ್ಯ, ಎಂತ ಕೆಲಸ ಮಾಡ್ಕೊಡ್ಬಿಡಿ ಅಯ್ಯ. ಏನಾಯ್ತಯ್ಯ? ಅಯ್ಯ ಏನಾಯ್ತು? ನನ್ನ ಕ್ಷಮಿಸ್ಬೇಡಪ್ಪ. ಇನ್ಮೇಲೆ ಯಾವ ಕಾರಣಕ್ಕೂ ತಪ್ಪಾಡಲ್ಲಪ್ಪ. ನನ್ನ ಕ್ಷಮಿಸ್ಬೇಡಪ್ಪ, ನನ್ನ ನಂಬಪ್ಪ. ಇನ್ಮೇಲೆ ನಿಮ್ಮ ಮಾತನ್ನ ಮೀರಿ ನಾನು ಏನೂ ಮಾಡಲ್ಲಪ್ಪ, ನಿಜವಾಗ್ಲೂ ಮಾಡಲ್ಲಪ್ಪ. ಮನೆ ಬಿಟ್ಟು ಎಲ್ಗೂ ಹೋಗಲ್ಲಪ್ಪ. ಅಪ್ಪ, ನನಗೆ ನೀವೇ ಮುಖ್ಯ, ನೀವೇ ಮುಖ್ಯ ಅಪ್ಪ. ನೀವು ಹೇಳಿದ್ದೆಲ್ಲ ಕೇಳ್ತೀನಿ. ಅಪ್ಪ ಮಾತಾಡಿಯಪ್ಪ, ಅಪ್ಪ ಪ್ಲೀಸ್ ನನ್ನ ಹತ್ರ ಮಾತಾಡಿಯಪ್ಪ. ನೀವು ಮಾತಾಡಿಲ್ಲ ಅಂದ್ರೆ ನನಗೆ ಬದುಕಕ್ಕಾಗಲ್ಲ ಅಪ್ಪ. ನಾನ್ ಮಾಡಿರೋ ತಪ್ಪಿಗೆ ನೀವ್ ಯಾಕಪ್ಪ ಸಾಯ್ಬೇಕು? ನನ್ನ ಕೊಂದ್ಬಿಡಿ ಅಪ್ಪ. ಆಗಲ್ಲಮ್ಮ, ನೀ ನನ್ನ ಪ್ರಾಣ. ಪ್ರೀತಿ ತಪ್ಪು ಅಂತ ನಾನು ಹೇಳಲಿಲ್ಲಮ್ಮ, ಪ್ರೀತಿ ಮಾಡಬೇಡ ಅಂತ ಹೇಳಲಿಲ್ಲಮ್ಮ. ಆದ್ರೆ ಅವನು ಆದ್ರೆ ಆದ್ರೆ ಆ ಹುಡುಗ ಕೆಟ್ಟವನಮ್ಮ. ಪ್ರೀತಿಸ್ದವನ್ ತಪ್ಪಾಗಿದ್ರೆ ಪ್ರೀತಿನೇ ತಪ್ಪಾಗ್ಬಿಡ್ತಮ್ಮ. ಮರ್ತು ಬಿಡಮ್ಮ, ಮರ್ತು ಬಿಡಮ್ಮ.